ಕ್ಯಾನಿಬಲ್ ಎಷ್ಟು ವರ್ಷಾಗಿ ತೆಗ್ದಿದ್ದಾರೆ. ಸೆನ್ಸಾರ್ನ ಕಟ್ ಮಾಡಿ ಅದು ಬಿಟ್ಟಾದ್ಮೇಲೆ ಸ್ವಲ್ಪ ಫ್ಲಾಪ್ ಆಯ್ತು ಮೂವಿ. ಸೊ ಹೇ ಅಲ್ಲ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋ ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ. ಸ್ವಾಗತಂ ಸುಸ್ವಾಗತಂ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮ್ಮದೇನು ಟೈಟಲ್ ಏನಂತ ನೋಡ್ತೀರಾ. ಸೊ ಕ್ಯಾನಿಬಲ್ ಟೈಟಲ್ ಯಾವ ಮೂವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಈ ಮೂವಿ ಬಗ್ಗೆ ರಿವ್ಯೂ ಕೊಡ್ತೀನಿ. ನನಗೆ ಈ ಮೂವಿ ಏನು ಬ್ಯಾನ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಹೊಸದಾಗಿ ನೋಡ್ತೀವಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋದಲ್ಲ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾನೆ ಮುಂಚೆ ನೋಟಿಫಿಕೇಶನ್ ಮಾಡುತ್ತೆ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗೆ ಡಿಸ್ಕ್ರಿಪ್ಷನ್ ಕೊಡಿ, ನಾವು ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಕ್ಯಾನಿಬಲ್ ಹೋಲೋಕಾಸ್ಟ್. ಸೊ ಈ ಮೂವಿ ಏನಕ್ಕೆ ಬ್ಯಾನ್ ಆಗಿರೋದು ಮತ್ತು ಇನ್ನೂ ಒಂದು ಏನಕ್ಕೆ ಈ ಮೂವಿ ಸ್ವಲ್ಪ ಕಾಂಟ್ರವರ್ಸಿ ಆಗಿರೋದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಈ ಮೂವಿ ಬಂದು ಯಾವುದೇ ರೀತಿಯಾದಂಥ ಆ್ಯಂಟ್ರ ಮೂವಿ ಥರ ಇದು ಥಿಯೇಟ್ರ್ ಬೆಂಕಿ ಬಿದ್ದಿರೋದು ಇಲ್ಲ, ಹಂಗೆ ನೋಡಬೇಡ್ರಿ ಹಿಂಗೆ ನೋಡಬೇಡ್ರಿ ಹಂಗೆ ಹಿಂಗೆ ತಗೊಳ್ಳಿ, ಲೀಗಲ್ ನೋಟಿಸ್ ತಗೊಳ್ಳಿ ಆ ಥರ ನೋಡಿ ಏನು ಹೇಳಿಲ್ಲ ಇದು. ಸೊ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಮೂವಿ ಇದು. ಸೊ ಏನು ಕಾಂಟ್ರವರ್ಷಿಯಲ್ ಆಗಿರೋದು ಅಂತಂದರೆ, ಮೂವಿ ಹೆಂಗೆ ಥಿಯೇಟ್ರ್ ಕೊಟ್ಟರು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದೇ ಕ್ವಶನ್ ಮಾರ್ಕ್ ಇರೋದು ನನಗೆ. ಸೊ ಏನಕ್ಕೆ ಅಂದರೆ, ಒಂದು ಸೆನ್ಸರ್ ಕಟ್ ಆಗಿರ್ಬೋದು ಇಲ್ಲ ಬೇರೆ ಏನಾದಾಗಿರ್ಬೋದು. ಸೊ ಏನು ಇದೇ ಇಲ್ಲ. ಸೊ ಅಮೆಝಾನ್ ಫಾರೆಸ್ಟಲ್ಲಿ ಒಂದು ಸ್ವಲ್ಪ ಕಾಡು ಜನಗಳು ಇರ್ತಾರೆ. ಸೊ ಅಲ್ಲಿ ಹೋಗಿ ಆರ್ಮಿದವರು ಮತ್ತು ಇಲ್ಲ ನಾರ್ಮಲ್ ಆಗಿ ಬೇರೆಯವರು ಆರ್ಮಿ ಕಡೆಯವರು ಸೊ ಈ ಥರ ಹೋಗಿ ಅಲ್ಲಿ ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತಾರೆ. ಸೊ ಇವರು ಅಟ್ಯಾಕ್ ಮಾಡ್ಕೊಂಡು ಅವ್ರನ್ನ ಹಿಡ್ಕೊಂಡ್ಬಂದು ಎಲ್ಲ ಅಟ್ಯಾಕ್ ಮಾಡಿ ಇದು ಮಾಡ್ತಿರ್ತಾರೆ. ಸೊ ಅಟ್ಯಾಕ್ ಆದಮೇಲೆ ಈ ಕಾಡು ಮನುಷ್ಯರು ಇರ್ತಾರಲ್ಲ, ಸೊ ಅವ್ರನ್ನ ಹೆಂಗೆ ಸಾಯಿಸ್ತಾರೆ ಅಂದರೆ ಬ್ರೂಟಲ್ ಆಗಿ. ಸೊ ನಿಮ್ಗದು ಮೂವಿ ಕ್ಲಿಪ್ಸ್ನ ಹಾಕಕ್ಕೆ ಆಗೋದಿಲ್ಲ. ಸೊ ಏನಕ್ಕೆ ಅಂದರೆ ಸೆನ್ಸಿಟಿವ್ ಕಂಟೆಂಟ್ ಬಂದ್ಬಿಡುತ್ತೆ ಈ ವಿಡಿಯೋಗೆ, ಅದಕ್ಕೋಸ್ಕರ. ಸೊ ಸ್ಕ್ರೀನ್ಶಾಟು ಆ ಮೂವಿ ನಿಮಗೆ ಹಾಕ್ತಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಎಷ್ಟು ವರ್ಷಾಗಿ ತೆಗ್ದಿದ್ದಾರೆ ಅಂತ ಮೂವಿ ಅಂದರೆ ಚೆನ್ನಾಗಿದೆ. ಮೂವಿ ನೋಡ್ಬೋದು. ಹಾಗಂಗಿದ್ರೆ ಮೂವಿ ನೋಡಬೇಡಿ. ಸೊ ಅಸಹ್ಯ ಆಗಿಲ್ಲ ಅಂತಂದರೆ ಮೂವಿ ನೋಡ್ಕೊಳ್ಳಿ. ಹಾಗೆ ಟ್ರೈಲರ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಇದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅದು ಬ್ಯಾನ್ ಅಂದರೆ ಬ್ಯಾನ್ ಆಗಿರೋದಲ್ಲ, ಬಟ್ ಅಪ್ರೂವ್ ಇಲ್ಲ ನೋಡೋದಕ್ಕೆ. ಸೊ ಅಪ್ರೂವ್ ಇರೋದು. ಸೊ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಷ್ಟೊಂದು ವರ್ಷಾಗಿ ತೆಗ್ದಿದ್ದಾರೆ ಮೂವಿ. ಅಂದರೆ ಚೆನ್ನಾಗಿ ತೆಗ್ದಿದ್ದಾರೆ, ಬಟ್ ಅದು ವರ್ಷಾಗಿದೆ. ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಸೆನ್ಸರ್ ಕಟ್ಟಿಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಕಾಂಟ್ರವರ್ಷಿಯಲ್ ಏನಕ್ಕಾಗಿದೆ ಅಂತಂದರೆ, ಇವಾಗ ಒಂದು ಎಕ್ಸಾಂಪಲ್ UK ಒಂದು ಪ್ರಿಂಟ್ ಕೊಟ್ಟಿರ್ತಾರೆ. ಸೊ ಹಂಗೆ ರಷ್ಯಾದಲ್ಲಿ ಒಂದು ಪ್ರಿಂಟ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಹೇಳ್ತಿರೋದು. ಸೊ ಇಲ್ಲಿ UK ಬರೋ ಸೀನ್ಸು ರಷ್ಯಾದಲ್ಲಿ ಬರೋಲ್ಲ, ರಷ್ಯಾದಲ್ಲಿ ಬರೋ ಸೀನ್ಸು UK ಬರೋದಿಲ್ಲ. ಆ ಥರ ಸೆನ್ಸಾರ್ನ ಕಟ್ ಮಾಡಿ ಬಿಟ್ಟರು. ಸೊ ಅದು ಬಿಟ್ಟಾದ್ಮೇಲೆ ಸ್ವಲ್ಪ ಫ್ಲಾಪ್ ಆಯಿತು ಮೂವಿ ಅದು. ಸೊ ಅದಕ್ಕೆ ಮುಂಚೆ ಏನಾಯಿತು ಅಂದರೆ, ಕಂಪ್ಲೀಟ್ ಅದು ನನ್ನ ಹತ್ರಕ್ಕೆ ಇದೆ ಮೂವಿ. ಅದು ಕಂಪ್ಲೀಟಾಗಿ ಏನು ಅನ್ಕಟ್ ಆಗದಿರೋ ವರ್ಷ ನನ್ನ ಹತ್ರಕ್ಕೆ ಸಿಕ್ಕಿದೆ ಮೂವಿ ಅನ್ನೋದು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನಾನು ನೋಡ್ಬಿಟ್ಟು ಎಷ್ಟು ಇದು ಅದೇ ವರ್ಷ ಅಂದರೆ ಅಷ್ಟಿಷ್ಟಲ್ಲ, ಆ ಥರ ವರ್ಷಾಗಿ ತೆಗೆದಿದೆ ಮೂವಿ ಇದಂತೂ. ಹೆಂಗೆ ಅಂದರೆ ನೋಡ್ತಾ ಇದ್ರೆ ಒಂಥರ ಅಸಹ್ಯ ಆಗೋ ಥರ ಆ ಥರ ಇದೆ ಮೂವಿ. ಅದೇ ಹೇಳ್ದಂಗೆ ಟ್ರೈಲರ್ ಡಿಸ್ಕ್ರಿಪ್ಷನ್ ಕೊಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಮೂವಿ ಬೇಕು ಅಂತಂದರೆ ನಾನು ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಯಾವುದಾದ್ರು ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ. ಸೊ ನಿಮ್ಮ ಒಂದು IP ಅಡ್ರೆಸ್ಗೆ ಅಲ್ಲಿ ಆ ಲಿಂಕ್ ಓಪನ್ ಆಯಿತು ಅಂತಂದರೆ ಆ ವೆಬ್ಸೈಟ್ದು, ಸೊ ನಿಮಗೆ ಮೂವಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಮೂವಿ ಡೌನ್ಲೋಡ್ ಆಗೋದಿಲ್ಲ. ಸೊ 99% ಯೂಟ್ಯೂಬಲ್ಲಿ ಇರೋ ಡೌಟು. ಸೊ 1% ನೋಡ್ತೀನಿ. ಸೊ ನಾನು ಯೂಟ್ಯೂಬಲ್ಲಿ ಏನೋ ನೋಡಿಲ್ಲ ಮೂವಿ ಇದೆ ಇಲ್ವ ಅನ್ನೋದು. ಸೊ ಇದ್ದರೆ ಅದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮೂವಿ ಲಿಂಕು. ಇಲ್ಲ ಅಂದರೆ ಇಲ್ಲ. ಸೊ ಈ ಮೂವಿ ಅಂದರೆ ಅದೇ ಆ ಥರ ಕಾಡು ಮನುಷ್ಯರು ಮತ್ತು ಆರ್ಮಿ ಇವರು ಇರ್ತಾರಲ್ಲ, ಸೊ ಇವರು ಕಿತ್ತಾಡ್ತಿರ್ತಾರೆ. ಸೊ ಹಂಗೆ ಸಾಯಿಸ್ತಿರ್ತಾರೆ. ಮತ್ತು ಇನ್ನೊಂದು ಈ ವಿಡಿಯೋ ತಮ್ಮನೇಲಿ ನೋಡ್ತಿದ್ದೀರಲ್ಲ, ಸೊ ಅದು ಒಂದು ಅನಿಮೇಟೆಡ್ ಆಗಿ ನಾನು ಕ್ರಿಯೇಟ್ ಮಾಡಿ ಹಾಕಿದ್ದು. ಸೊ ರಿಯಲ್ ಆಗಿ ಕೂಡ ಕ್ರಿಯೇಟ್ ಆಗ್ತಿಲ್ಲ ಅದು. ಯೂಟ್ಯೂಬೇ ತಗೋತಾ ಇಲ್ಲ ತಮ್ಮನೇಲ್. ಅದು ಒರಿಜಿನಲ್ ಮೂವಿ ಪೋಸ್ಟರ್ ಹಾಕ್ಬಿಟ್ಟು ನಂದು ರಿಯಾಕ್ಷನ್ದು ಹಾಕೋಣ ಅಂತಂದರೆ ಅದು ಯೂಟ್ಯೂಬೇ ಪರ್ಮಿಷನ್ ತಗೋತಿಲ್ಲ ಅದು. ಸೊ ಅದಕ್ಕೆ ಅದು ಮೂವಿ ಅಪ್ಲೋಡು ಇದು ಮೂವಿ ಯಾರು ಇದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಇದು ಮಾಡಿದಾರೋ ಅವ್ರಿಗೆ ಅಪ್ರೂವ್ ಇದೆ ಇದು. ಅದೇ ಮೂವಿ ಅದೇ ಪೋಸ್ಟರ್ ಹಾಕೋದಕ್ಕೆ. ಸೊ ಅದಕ್ಕೆ ನಾನು ಸ್ವಲ್ಪ ಮೂವಿ ಪೋಸ್ಟರ್ನೇ ಸ್ವಲ್ಪ ಅನಿಮೇಟೆಡ್ ಮಾಡಿಬಿಟ್ಟು ಒಂದು ಮೂವಿ ಸೀನ್ನ ಕಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ಅನಿಮೇಟೆಡ್ ಮಾಡಿ ಕೆಳಗಡೆ ಒಂದು ಸ್ಕಲ್ಲು ಮೂವಿ ಹೆಸರೆಲ್ಲ ಹಾಕ್ಬಿಟ್ಟು ನಾನು ಈ ವಿಡಿಯೋ ತಮ್ಮನೇಲಿ ಹಾಕಿರೋದು ನಮ್ಮದು. ಸೊ
ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿದೆ ಮೂವಿ ಇದು. ಸೊ ಒಂದೊಂದು ಅಲ್ಲ ಈ ಮೂವಿ ಕಾಂಟ್ರವರ್ಷಿಯಲ್ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ನಿಮ್ಗೆ ಇನ್ನೊಂದು ಸೀನ್ಸು ಯಾವ್ದಾದ್ರು ನೀಟಾಗಿರೋ ಸೀನ್ಸು ಬೇಕಾದ್ರೆ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಸೀನ್ಸ್ ನೀಟಾಗಿರೋದು ಹಾಕಿದ್ರೆ ನೋಡಿ. ಸೊ ನೀಟಾಗಿ ಯಾವುದು ಇಲ್ಲ ಅಂದರೆ ನಾನು ಹಾಕೋದಿಲ್ಲ. ಸೊ ಇದೇನೆ ಫುಲ್ ಸ್ಟೋರಿನೇ ಇದು. ಏನಕ್ಕೆ ಬ್ಯಾನ್ ಏನಕ್ಕೆ ಆಯಿತು ಅನ್ನೋದೇ ಗೊತ್ತಿಲ್ಲ ಮೂವಿ ಇದು. ಏನಕ್ಕೆ ಕಾಂಟ್ರವರ್ಸಿ ಏನಕ್ಕೆ ಆಯಿತು ಅನ್ನೋದು ಗೊತ್ತಿಲ್ಲ. ಸೊ ಕಾಂಟ್ರವರ್ಸಿ ಆಗಿದ್ದು ಅಂತಂದರೆ ಒಂದೊಂದು ಕಂಟ್ರಿಗೆ ಒಂದೊಂದು ಇದು ಕೊಟ್ಟರೆ ಹೆಂಗೆ ಅದು ಜನಗಳು ಹೆಂಗೆ ಗೊತ್ತಾಗುತ್ತದು. ಸೊ ಇವಾಗ ರಷ್ಯನ್ ಒಂದು ಸುಮ್ಮನೆ ಎಕ್ಸಾಂಪಲ್ ಐತೆ. ಇವಾಗ ರಷ್ಯನ್ ಒಂದು, UK ಒಂದು, ಜಪಾನ್ಗೊಂದು, ಇಲ್ಲೊಂದು ಥರ ಮೂವಿ ಕಟ್ ಮಾಡಿ ಎಡಿಟ್ ಮಾಡಿಕೊಟ್ಟಿರ್ತಾರೆ, ಅಲ್ಲೊಂದು ಕಟ್ ಮಾಡಿ ಎಡಿಟ್ ಮಾಡಿಕೊಟ್ಟಿರ್ತಾರೆ, ಇಲ್ಲೊಂದು ಕಟ್ ಮಾಡಿ ಎಡಿಟ್ ಮಾಡಿಕೊಟ್ಟಿರ್ತಾರೆ. ಸೊ ಈ ಥರ ಆಯಿತು ಅಂದರೆ ಆ ಕಂಟ್ರಿಗೆ ಯಾವುದು ಗೊತ್ತಿರುತ್ತೆ ಅಷ್ಟೇ. ಈ ಮೂವಿ ಈ ಥರ ಇದೆ. ಸೊ ಬೇರೆ ಬೇರೆ ಈ ಥರ ಒಂದೊಂದು ಕಂಟ್ರಿಗೂ ಈ ಥರ ಕೊಟ್ಟರೆ, ಇಟಾಲಿಗೆ ಒಂಥರ ಕೊಟ್ಟರೆ, ಸೊ ಇಟಾಲಿದಲ್ಲಿದೆ ಮೂವಿ ಇದು, ಇಟಾಲಿದಲ್ಲಿದೆ. ಸೊ ಈ ಥರ ಎಲ್ಲ ಕೊಟ್ಟರೆ ಕಾಂಟ್ರವರ್ಸಿ ಆಗುತ್ತೆ. ಸೊ ಏನಕ್ಕೆ ಆ ಥರ ಅಲ್ಲೊಂದು ಕೊಟ್ಟಿರಿ ಇಲ್ಲೊಂದು ಕೊಟ್ಟಿರ ಅನ್ನೋದು. ಬಟ್ ಅದು ಕಾಂಟ್ರವರ್ಸಿ ಅಂದರೆ ಆ ಥರ ಏನಿಲ್ಲ. ಬಟ್ ಅಸಹ್ಯವಾಗಿದೆ ಮೂವಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಅಸಹ್ಯವಾಗಿದೆ ಮೂವಿ, ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಅದು ನಿಮಗೆ ಬೇಕಾದ್ರೆ ಅದೊಂದು ಕ್ಲಿಪ್ಸ್ ಬೇಕಾದ್ರೆ ಅದು ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ಕ್ಲಿಪ್ಸ್ ಹೇಗಿದೆ ಅಂತ. ಅಷ್ಟೇ, ಅದಕ್ಕೆ ಅಸಹ್ಯವಾಗಿದೆ ಅನ್ನಿದ್ದು. ಸೊ ಅದಕ್ಕೆ ಹೇಳಿದ್ದು. ಸೊ ನಿಮ್ಗೆ ಬೇಕು ಅಂತಂದರೆ ಮೂವಿ ಲಿಂಕ್ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ. ಸೊ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕು, ಇಲ್ಲ ಅಂದ್ರೆ ಇಲ್ಲ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇಷ್ಟ ಆಗಿರೋ ಲೈಕ್ ಖುಷಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದಲ್ಲಿ ಬರೋದಲ್ಲ ಯಾಕಂದ್ರೆ ಕ್ಲಿಕ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಾವು ವಿಡಿಯೋ ಹಾಕ್ತಾರೆ ನಿಮ್ಮ ಹೊಸ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಕೊಡಿ, ನಾವು ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಮುಂದಿನ ಹೊಸ ಸಿಗೋಣ. ಸಿ ಯು ಗೈಸ್.